ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನನ್ನ ತಾಯಿಗೆ ಕ್ಯಾನ್ಸರ್ ಪತ್ತೆ ಆದಾಗ ಕ್ಯಾನ್ಸರ್ ಎಂಬ ಪದಕ್ಕಿರುವ ಅಗಾಧ ಶಕ್ತಿ ನನ್ನ ತಾಯಿಯ ಕಣ್ಣಿನಲ್ಲಿದ್ದ ಜೀವಭಯ ಆಂಕಾಲಜಿಸ್ಟ್ ಆದ ನನ್ನನ್ನೇ ನಡುಗಿಸಿತ್ತು. ನನ್ನ ತಾಯಿ ಕ್ಯಾನ್ಸರ್ ಬಗ್ಗೆ ಅರಿಯಲು ಮಾಹಿತಿಗಾಗಿ ಇಂಟರ್ನೆಟ್ಟಲ್ಲಿ ಹುಡುಕಾಡಿ ಕನ್ನಡದಲ್ಲಿ ಓದಲು ಮಾಹಿತಿ ಸಿಗದೆ ಇಂಗ್ಲೀಷ್ ಸರಿಯಾಗಿ ಅರ್ಥವಾಗದೆ ಪೇಚಾಡುತ್ತಿದ್ದರು. ಕನ್ನಡದಲ್ಲಿ ಕ್ಯಾನ್ಸರ್ ಬಗೆಗಿನ ವೈಜ್ಞಾನಿಕ ಮಾಹಿತಿ ವಿರಳ. ಆಗ ನಾನೇ ಏಕೆ ಕನ್ನಡದಲ್ಲಿ ಕ್ಯಾನ್ಸರ್ ಬಗ್ಗೆ ಬರೆಯಬಾರದು ಎಂದೆನಿಸಿತ್ತು. ನನ್ನ ತಾಯಿಯ ಚಿಕಿತ್ಸೆ ಯಶಸ್ವಿಯಾಗಿ ಮುಗಿದು ಅವರು ಕ್ಯಾನ್ಸರ್ ಮುಕ್ತರಾದರು. ಹೀಗೆ ಬರೀತಾರೆ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು. ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು ವೃತ್ತಿಯಿಂದ ಕ್ಯಾನ್ಸರ್ ತಜ್ಞರು. ಶಿವಮೊಗ್ಗದಲ್ಲಿ ಇವರು ವೃತ್ತಿನಿರತರಾಗಿದ್ದಾರೆ. ತಮ್ಮ ತಾಯಿಗೆ ಕ್ಯಾನ್ಸರ್ ಬಂದಾಗ ಕ್ಯಾನ್ಸರ್ ವೈದ್ಯರಾದ ಇವರಿಗೆ ಆಘಾತವಾಗುತ್ತೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಯಾರಿಗೇ ಆಗಲಿ ಕ್ಯಾನ್ಸರ್ ಅಂದರೆ ಸಾವು ಅನ್ನೋ ಅರ್ಥದಲ್ಲಿ ಅದನ್ನು ಪರಿಭಾವಿಸ್ತಾರೆ. ಉತ್ಪ್ರೇಕ್ಷೆ ಅಲ್ಲದೇ ಇರಬಹುದು, ಆದರೆ ಸತ್ಯವೂ ಅಲ್ಲ. ಯಾಕೆ ಸತ್ಯ ಅಲ್ಲ ಅನ್ನೋದಕ್ಕೆ ಕ್ಯಾನ್ಸರ್ಗೆ ಆನ್ಸರ್ ಅಂತ ಒಂದು ಪುಸ್ತಕ ಬರೀತಾರೆ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು. ಈ ಒಂದು ಕ್ಯಾನ್ಸರ್ ವಿರುದ್ಧ ಒಂದು ಸಮರವನ್ನು ಸಾರ್ತಾ ಇದ್ದೇವೆ ನಾವು ಅಂತ ಹೇಳಿ ಇವರು ರೋಗ ನಿರ್ಣಯ ಕಾಂಡ, ಯುದ್ಧ ಕಾಂಡ, ಸುಂದರ ಕಾಂಡ ಹಾಗೂ ಉತ್ತರಕಾಂಡ ಅನ್ನೋ 4 ಅಧ್ಯಾಯದಲ್ಲಿ ಈ ಕ್ಯಾನ್ಸರ್ ವಿರುದ್ಧ ಹೇಗೆ ನಾವು ಸಮರವನ್ನು ಸಾರಬಹುದು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇಲ್ಲಿರ್ತಕ್ಕಂಥ ಈ ಶೀರ್ಷಿಕೆಗಳನ್ನು, ಅಧ್ಯಾಯದ ಶೀರ್ಷಿಕೆಗಳನ್ನು ನೋಡಿದ್ರೇ ಓದಬೇಕು ಅಂತ ಅನಿಸುತ್ತೆ. ಕ್ಯಾನ್ಸರ್ನ ಈ 5 ಲಕ್ಷಣಗಳು ನಿಮಗೆ ಗೊತ್ತಿವೆಯಾ? ಸರಳವಾದ ಪ್ರಶ್ನೆ. ಕ್ಯಾನ್ಸರ್ ಅಂದರೆ ಏನು, ಅದು ಯಾಕೆ ಬರುತ್ತೆ, ಯಾವ ಜೀನ್ಸು, ಯಾವ ವಂಶವಾಹಿ, ಈ ತಲೆ ತಿನ್ನೋ ಕೆಲಸ ಮಾಡೋದಿಲ್ಲ. ಸರಳವಾಗಿ ಅವರು ಹೇಳ್ತಾರೆ 5 ಲಕ್ಷಣಗಳಿವೆ, ಅದು ನಿಮಗೆ ಗೊತ್ತಿದೆಯಾ? ಯಾವುದು 5 ಲಕ್ಷಣಗಳು? ಮೊದಲನೇದು, ಎಲ್ಲಾದರೂ ಹೊಸದಾಗಿ ಗಡ್ಡೆ ಕಾಣಿಸ್ಕೊಂಡಿದೆಯಾ? ರಕ್ತಸ್ರಾವ, ಅಸಹಜ ರಕ್ತಸ್ರಾವ ಎಲ್ಲಾದರೂ ಕಂಡು ಬರ್ತಾ ಇದೆಯಾ? ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಇತ್ಯಾದಿಗಳೆಲ್ಲ ಕಂಡು ಬರ್ತಾ ಇದೆಯಾ? ವಿನಾಕಾರಣ ಭೇದಿಯಾಗೋದು, ಮಲಬದ್ಧತೆ ಆಗೋದು, ಭೇದಿ ಮಲಬದ್ಧತೆ ಹೀಗೆ ಒಂದರ ನಂತರ ಒಂದು ಆಗೋದು, ಅಥವಾ ಯಾವುದೇ ಕಾರಣ ಇಲ್ಲದೆ ದೇಹದ ತೂಕ ಕಡಿಮೆಯಾಗುತ್ತಾ? ಈ 5 ಲಕ್ಷಣ ನೆನಪಿಟ್ಕೊಳ್ಳಿ. 5 ಲಕ್ಷಣ ಕಾಣಬೇಕು ಅಂತ ಏನಿಲ್ಲ. ಈ 5ರಲ್ಲಿ ಯಾವುದಾದ್ರೂ ಒಂದು ಕಂಡು ಬಂದರೂ ಸಹ ನೀವು ಡಾಕ್ಟ್ರ್ ಹತ್ರ ಬಂತು ಅಂದರೆ ಅವರು ಸಮಗ್ರವಾಗಿ ಪರೀಕ್ಷೆ ಮಾಡಿ ಎಲ್ಲಿ ಕ್ಯಾನ್ಸರ್ ಬೆಳೀತಾ ಇರಬಹುದು ಅನ್ನೋದನ್ನು ಪತ್ತೆ ಹಚ್ಚಿ ಅದನ್ನು 100ಕ್ಕೆ 100ರಷ್ಟು ಗುಣಪಡಿಸ್ತಾರೆ. ಆ ಸಾಮರ್ಥ್ಯ ಇವತ್ತು ವಿಜ್ಞಾನಕ್ಕೆ ಉಂಟು. ಆದರೆ ತಡವಾಗಿ 3ನೇ ಹಂತದಲ್ಲೋ 4ನೇ ಹಂತದಲ್ಲೋ ಬಂತು ಅಂದರೆ 100ಕ್ಕೆ 100ರಷ್ಟು ಗುಣಪಡಿಸೋಕೆ ಕಷ್ಟ. ಆದರೂ ಸಹ ಬದುಕನ್ನು ಸಹನೀಯವಾಗಿ ಮಾಡಬಲ್ಲರು. ಹಾಗಾಗಿ ಕ್ಯಾನ್ಸರ್ ಬಗ್ಗೆ ಶ್ರೀಸಾಮಾನ್ಯನಲ್ಲಿ, ಅದರಲ್ಲೂ SSLC ಮಟ್ಟದ ಕನ್ನಡವನ್ನು ಯಾರು ಕಲ್ತಿರ್ತಾರೆ ಅವರಿಗೆ ಅರ್ಥವಾಗಲಿ ಅನ್ನೋ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ಗೆ ಆನ್ಸರ್ ಎನ್ನುವ ಸೊಗಸಾದ ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಅಪರ್ಣಾ ಶ್ರೀವತ್ಸ ಅವರು. ಹಾಗಾಗಿ ಅವರ ಪ್ರಯತ್ನ ಸಾರ್ಥಕವಾಗಬೇಕಾದರೆ ನಾವು ಈ ಪುಸ್ತಕವನ್ನು ಓದಬೇಕು, ಓದಿ ಇತರರಿಗೆ ಓದುವಂತೆ ಹೇಳಬೇಕು. ನಮ್ಮ ಮನೆಯಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಪುಸ್ತಕ ಬಾಗಿನ ರೂಪದಲ್ಲಿ ಈ ಪುಸ್ತಕವನ್ನು ಓದೋಕೆ ಕೊಟ್ಟರೆ ನಿಜಕ್ಕೂ ಪುಸ್ತಕ ದಾನ, ನೀವು ಅಭಿನವ ದಾನ ಚಿಂತಾಮಣಿ ಆಗ್ತೀರಾ? ಅನುಮಾನವೇ ಇಲ್ಲ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೋದ್ ಕುಮಾರ್ AM. ಮೂಲತಃ ನಾನು ದಾವಣಗೆರೆಯವನು. ಕಳೆದ 25 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ಸದ್ಯಕ್ಕೆ ಈಗ ವಿದ್ಯಾರಣ್ಯಪುರದಲ್ಲಿ ನೆಲೆಸಿದ್ದೇನೆ. ನಾನು ಒಂದು ಖಾಸಗಿ ಜಾಹೀರಾತು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳೆಂದರೆ ದಿನಪತ್ರಿಕೆಗಳನ್ನು ಓದುವುದು, ಗಂಗಾವತಿ ಪ್ರಾಣೇಶ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಹಾಸ್ಯ ಕಾರ್ಯಕ್ರಮಗಳನ್ನು ವೀಕ್ಷಿಸುವುದು. ತುಂಬ ಸಂತೋಷ ಪ್ರಮೋದ್ ಕುಮಾರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.
ನನ್ನ ಹೆಸರು ಲೀಲಾವತಿ. ನಾನು ಬೆಂಗಳೂರಿನ ಕೋರಮಂಗಲದಲ್ಲಿ ವಾಸವಾಗಿದ್ದೇನೆ. ನನ್ನ ಸ್ವಂತ ಊರು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಗುತ್ತಿಗಾರು ಎಂಬ ಊರು. ನನ್ನ ವೃತ್ತಿ ಶುಶ್ರೂಷಕಿಯಾಗಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆಯಲ್ಲಿ ಕಳೆದ 32 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು, ಸುಡೋಕು ಬಿಡಿಸುವುದು ಮತ್ತು ಪದಬಂಧ ತುಂಬುವುದು. ಲೀಲಾವತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ದೀಕ್ಷಿತ್. ನನ್ನ ಸ್ವಂತ ಊರು ಹುಬ್ಬಳ್ಳಿ. ಪ್ರಸ್ತುತ ನಾನು ಪುಣೆಯಲ್ಲಿ ಖಾಸಗಿ ಸಂಸ್ಥೆಯೊಂದರಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪ್ರವಾಸಿ ತಾಣ ವೀಕ್ಷಿಸುವುದು, ಚಾರಣ ಮತ್ತು ಕಥೆ ಕವನಗಳನ್ನು ರಚಿಸುವುದು. ಥಟ್ಟಂತ ಹೇಳಿ ಕಾರ್ಯಕ್ರಮದ ಸಲುವಾಗಿ ಒಂದು ಚುಟುಕನ್ನು ಬರೆದಿದ್ದೇನೆ. ಅನುಮತಿ ಇದ್ದರೆ ದಯವಿಟ್ಟು ಓದಿ. ಕ್ಲಿಷ್ಟ ಶಿಷ್ಟ ಪ್ರಶ್ನೆಗಳಿಗೆ ಸಿಗುವುದಿಲ್ಲಿ ಉತ್ತರ, ಜ್ಞಾನ ವಿಜ್ಞಾನ ಸಾಹಿತ್ಯ ಸಂಸ್ಕೃತಿಯ ಬಿತ್ತರ, ಬೆಳೆಯುತ್ತಿರಲಿ ಇದರ ಕೀರ್ತಿ ಪರ್ವತದ ಎತ್ತರ. ಧನ್ಯವಾದಗಳು. ತುಂಬ ಸಂತೋಷ ಪ್ರಶಾಂತ್ ಅವರೇ. ಕಾರ್ಯಕ್ರಮದ ಬಗ್ಗೆ ಬಹಳ ಒಳ್ಳೆ ಮಾತಾಡಿದ್ದೀರಿ. ಧನ್ಯವಾದಗಳು ಹಾಗೂ ಸ್ವಾಗತ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಪುಸ್ತಕಗಳನ್ನು ಸಾವಣ್ಣ ಪ್ರಕಾಶನ ಬೆಂಗಳೂರು ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಗಾಳಿಗೆ ತೊಟ್ಟಿಲ ಕಟ್ಟಿ ಕವಿತೆಗಳು. ದೇವು ಮಾಕೊಂಡ ಅವರು ಬರೆದಿರುವಂಥದ್ದು. ಪ್ರಶ್ನೆಯನ್ನು ಈಗ ನೋಡೋಣ. ಜೂನ್ ತಿಂಗಳಾಂತ್ಯಕ್ಕೆ 2000 ರೂಪಾಯಿಗಳ ಮೊತ್ತದ ನೋಟುಗಳಲ್ಲಿ ಪ್ರತಿಶತ ಎಷ್ಟು ನೋಟುಗಳು ಬ್ಯಾಂಕಿಗೆ ಹಿಂದಿರುಗಿವೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳು: 97.87, 98.87, 99.87, 96.87. ಮೊದಲಿಗೆ ಪ್ರಶಾಂತ್, ಆನಂತರ ಪ್ರಮೋದ್. 98.87 ಆಪ್ಷನ್ 2. ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರುತ್ತಿದ್ದು ಪ್ರಮೋದ್ ಅವರು. ಆಯ್ಕೆ 1 97%. 97.787% ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 97.87% ಅನ್ನೋದು ಸರಿಯಾದ ಉತ್ತರ. ಗಾಳಿಗೆ ತೊಟ್ಟಿಲ ಕಟ್ಟಿ ಈ ಒಂದು ಪುಸ್ತಕವನ್ನು ಪ್ರಮೋದ್ ಅವರಿಗೆ ಕೊಡ್ತಾ ಇದ್ದೇವೆ. ಇಲ್ಲಿ ಬಹಳ ಸಣ್ಣ ಪ್ರಮಾಣ ಅಂತ ಅನ್ನಿಸ್ಬಹುದು ಸಂಖ್ಯೆ ಇದು. ಆದರೆ 7581 ಕೋಟಿ ರೂಪಾಯಿಗಳು, 2000 ರೂಪಾಯಿಗಳ ಮುಖಬೆಲೆಯ ನೋಟುಗಳು, ಇಷ್ಟು ಕೋಟಿ ನೋಟುಗಳು ಸಾರ್ವಜನಿಕರ ಬಳಿ ಉಳ್ಕೊಂಡಿದೆಯಂತೆ. ಇದನ್ನು ವಾಪಸ್ ಕೊಡಬೇಕಾಗಿತ್ತು. ಕಳೆದ ವರ್ಷ ಮೇ 19ರಲ್ಲಿ ಈ 2000 ರೂಪಾಯಿಗಳ ಅಮಾನ್ಯೀಕರಣ ಏನು ಮಾಡಿದ್ರು, ನಮ್ಮ ದೇಶದಲ್ಲಿ ಇದ್ದಂಥ 3.56 ಲಕ್ಷ ಕೋಟಿ ನೋಟುಗಳಲ್ಲಿ ಇವತ್ತು ಉಳ್ಕೊಂಡಿರೋದು ಸಾರ್ವಜನಿಕರ ಹತ್ರ 7581 ಕೋಟಿ ರೂಪಾಯಿಗಳು ಉಳ್ಕೊಂಡಿದೆಯಂತೆ. ಯಾಕೆ ಉಳ್ಕೊಂಡಿದೆ ಅವರ ಬಳಿ? ಇದು ಪ್ರಶ್ನೆ ಕೇಳಬಹುದು, ಉತ್ತರ ಕೊಡೋದು ಸ್ವಲ್ಪ ಕಷ್ಟವಾಗುತ್ತೆ. ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಂಥ ಕುಡಿಯರ ಕೂಸು ಎನ್ನುವ ಕಾದಂಬರಿಯನ್ನು ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ನಂಕಾರಿ ಕಂದಕ, ನಂಕಾರಿ ಟ್ರಫ್ ಯಾವ ದೇಶದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಅಮೆರಿಕಾ, ಜಪಾನ್, ಜರ್ಮನಿ, ಫಿಲಿಪೈನ್ಸ್. ಮೊದಲಿಗೆ ಪ್ರಶಾಂತ್. ಜಪಾನ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ಎರಡನೇದಾಗಿ ಯಾರಾದರೂ ಪ್ರಯತ್ನಿಸ್ತೀರಾ? ಆಗ್ತಾ ಇಲ್ಲ ಸರ್, ಇದು ಫಸ್ಟ್. ಎರಡನೇದಾಗಿ ಬಜರುತ್ತಿದ್ದಾರೆ ಲೀಲಾವತಿ ಅವರು. ಜರ್ಮನಿ ಸರ್. ಜರ್ಮನಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಜಪಾನ್ ಆಗಿತ್ತು. ಈ ಉತ್ತರವನ್ನು ಪ್ರಶಾಂತ್ ಕೊಟ್ಟಿದ್ದಾರೆ. ಕುಡಿಯರ ಕೂಸು ಕಾರಂತರ ಕಾದಂಬರಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ತುಂಬ ಜನಕ್ಕೆ ಒಂದು ಮಾಹಿತಿ ಗೊತ್ತಿಲ್ಲದೆ ಇರಬಹುದು. ನಮ್ಮ ಭೂಫಲಕಗಳು ಏನಿದೆ, ಈಗ ಭಾರತ
ಏಷ್ಯಾ, ಅಮೆರಿಕಾ, ಆಫ್ರಿಕಾ ಇವೆಲ್ಲ ತೇಲ್ತಾ ಇವೆ. ಸ್ಥಿರವಾದ ನೆಲೆ ಇಲ್ಲ ಇವಕ್ಕೆ, ತೇಲ್ತಾ ಇವೆ. ಹಾಗೆಯೇ ಇಲ್ಲಿ ಜಪಾನ್ ಏನು ಬರುತ್ತೆ, ಆ ಜಪಾನ್ ಬಳಿ ತೇಲ್ತಾ ಇರ್ತಕ್ಕಂಥ ಭೂಫಲಕಗಳು ಉಂಟು. ಅಲ್ಲಿ ನಂಕೈಡೋ ಅಂತ ಒಂದು ಪ್ರದೇಶ ಅಂತೆ. ಆ ನಂಕೈಡೋ ಪ್ರದೇಶದಲ್ಲಿ 2 ಭೂಫಲಕಗಳ ನಡುವೆ ಒಂದು ದೊಡ್ಡ ಕಂದಕ, ಹಳ್ಳ, ಟ್ರಫ್ ಅಂತ ಹೇಳ್ತಾರೆ, ಅದು ರೂಪುಗೊಂಡಿದೆಯಂತೆ. ಇದು ಎಷ್ಟು ಉದ್ದ ಇದೆಯಪ್ಪ ಅಂದರೆ ಸುಮಾರು 900 ಕಿಲೋಮೀಟರಷ್ಟು ದೊಡ್ಡ ಹಳ್ಳ ಅಂತೆ, 2 ಫಲಕಗಳ ನಡುವೆ. ಹಾಗಾಗಿ 100 ವರ್ಷಗಳ ಅವಧಿಯಲ್ಲಿ ಇವು 1 ಸಲವೋ 2 ಸಲವೋ ಚಲಿಸುತ್ತಂತೆ. ಚಲಿಸಿದಾಗ ಇದ್ದಕ್ಕಿದ್ದ ಹಾಗೆ ದೊಡ್ಡ ಪ್ರಮಾಣದ ಭೂಕಂಪ, ದೊಡ್ಡ ಪ್ರಮಾಣದ ಸುನಾಮಿಗಳು ಉಂಟಾಗುತ್ತಂತೆ. ಈಗ ಆ ರೀತಿಯಾದ ಸುನಾಮಿ ಉಂಟಾಗಬಹುದು ಅನ್ನೋ ಒಂದು ಸೂಚನೆಯನ್ನು ವಿಜ್ಞಾನಿಗಳು ಕೊಟ್ಟಿದ್ದಾರೆ. ನಂಕಾರಿ ಕಂದಕ ಅಂತ ಇದನ್ನು ಕರೀತಾರೆ. ಖುಷಿ ಪಡಲು ಕಾರಣ, ಶೈಲೇಶ್ ಪಟ್ಟವರ್ಧನ್ ಅವರು ಒಂದು ಕವನ ಸಂಕಲನ ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಎಂಪಾಕ್ಸ್ ಅಥವಾ ಮಂಕಿ ಪಾಕ್ಸ್ ಯಾವ ದೇಶದಲ್ಲಿ ತೀವ್ರ ಸ್ವರೂಪದಲ್ಲಿ ಕಾಣಿಸಿಕೊಂಡಿದೆ? ಆಯ್ಕೆಗಳನ್ನು ನೋಡೋಣ. ಉಗಾಂಡ, ಬುರುಂಡಿ, ಕಾಂಗೋ, ರವಾಂಡ. ಮೊದಲಿಗೆ ಲೀಲಾವತಿ, ಆನಂತರ ಪ್ರಶಾಂತ್. ಲೀಲಾವತಿ. ಉಗಾಂಡ ಸರ್. ಉಗಾಂಡ ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್ ರವಾಂಡ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕಾಂಗೋ ಆಗಿತ್ತು. 2022ರಿಂದ ಈ ಒಂದು ಕಾಯಿಲೆ ಕಾಂಗೋ ಪ್ರದೇಶದಲ್ಲಿ ತೀವ್ರ ಸ್ವರೂಪದಲ್ಲಿ ಕಾಡ್ತಾ ಇದೆ. ಈ ಆಫ್ರಿಕಾದಲ್ಲಿ ಒಟ್ಟು 4322 ಸ್ಥಳಗಳಲ್ಲಿ ಈ ಒಂದು ಕಾಯಿಲೆ ಕಂಡುಬಂದಿದೆಯಂತೆ. ಅಂದರೆ ಬೇರೆ ಬೇರೆ ಭೌಗೋಳಿಕ ಪ್ರದೇಶಗಳಲ್ಲಿ ಇದು ಕಂಡುಬಂದಿದೆ. ಹಾಗೆಯೇ ಕಾಂಗೋದಲ್ಲಿ 22,000 ಜನರಿಗೆ ಸೋಂಕು ಅಂಟಿಕೊಂಡಿದೆಯಂತೆ. ಇದು ಸುಮಾರು 1200 ಜನ ಈಗಾಗಲೇ ಸತ್ತಿದ್ದಾರಂತೆ. ಈಗ ಇದು ಕಾಂಗೋದಲ್ಲಿ ಏನಿತ್ತು ಅಲ್ಲಿಂದ ಬುರುಂಡಿ, ಉಗಾಂಡ, ರವಾಂಡ ಮುಂತಾದ ಅಕ್ಕಪಕ್ಕದ ದೇಶಗಳಿಗೆಲ್ಲ ಇದು ಹರಡಿಬಿಟ್ಟಿದೆ. ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಘೋಷಣೆಯನ್ನು ಹೊರಡಿಸಿದೆ. ಎಲ್ಲ ದೇಶಗಳಿಗೂ ಒಂದು ರೀತಿಯಾದ ಎಚ್ಚರಿಕೆಯನ್ನು, ಯಾಕಂದರೆ ವಿಮಾನ ಪ್ರಯಾಣಿಕರು ಇದ್ದೇ ಇರ್ತಾರಲ್ವ, ಅವರು ಈ ಕಾಯಿಲೆಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿದೆ. ಮುಂದಿನ ಪುಸ್ತಕ ಮಕ್ಕಳ ಕಥಾ ಸಂಕಲನ ಜ್ಞಾನೋದಯ. ಬರೆದಿದ್ದಾರೆ ಮಸು ಪ್ರಮೀಳಾ ರಾವ್ ಅವರು. ಪ್ರಶ್ನೆ: ಬಾಬಾ ಬುದ್ಧ ಅಮರನಾಥ ದೇವಾಲಯವು ಜಮ್ಮು ಮತ್ತು ಕಾಶ್ಮೀರದ ಯಾವ ಕಣಿವೆಯಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಲಿಡ್ಡರ್ ಕಣಿವೆ, ಅರು ಕಣಿವೆ, ಗುರೇಜ್ ಕಣಿವೆ, ಲೋರನ್ ಕಣಿವೆ. ಮೊದಲಿಗೆ ಲೀಲಾವತಿ, ಆನಂತರ ಪ್ರಮೋದ್. ಊಹೆ ಸರ್, ಲೋರನ್ ಕಣಿವೆ. ಲೋರನ್ ಕಣಿವೆ ಆಯ್ಕೆ 4. ಪ್ರಮೋದ್. ಲಿಡ್ಡರ್ ಕಣಿವೆ. ಲಿಡ್ಡರ್ ಕಣಿವೆ ಆಯ್ಕೆ 1. ಸರಿಯಾದ ಉತ್ತರ ಈಗ ಬಂತು. ಲೋರನ್ ಕಣಿವೆ ಊಹೆ ಮಾಡಿದ್ರು, ಸರಿಯಾಗಿ ಮಾಡಿದ್ದಾರೆ ಲೀಲಾವತಿ ಅವರು. ಜ್ಞಾನೋದಯ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಜಮ್ಮುವಿಂದ ಸುಮಾರು 290 ಕಿಲೋಮೀಟರಲ್ಲಿ ಈ ಕಣಿವೆ ಇದೆಯಂತೆ. ಲೋರನ್ ಕಣಿವೆ ಇದು ಸಮುದ್ರ ಮಟ್ಟದಿಂದ 4600 ಮೀಟರ್ ಎತ್ತರದಲ್ಲಿ ಇದೆಯಂತೆ. ಇಲ್ಲಿ 10 ದಿನಗಳ ದೊಡ್ಡ ಪ್ರಮಾಣದ ಉತ್ಸವ ನಡೆಯುತ್ತೆ. ಈ ಉತ್ಸವ ಬಹಳ ಮುಖ್ಯವಾದಂಥ ಉತ್ಸವ. ಯಾರು ಅಮರನಾಥ್ ಯಾತ್ರೆಯನ್ನು ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರು ಮೊದಲು ಈ ಬುದ್ಧ ಅಮರನಾಥ ಯಾತ್ರೆಯನ್ನು ಮಾಡಿ ಮುಗಿಸಿ ಆನಂತರ ಅಮರನಾಥ ಯಾತ್ರೆಗೆ ಹೋಗಬೇಕು ಅನ್ನೋ ಒಂದು ಪದ್ಧತಿ ಇದೆಯಂತೆ. ಇದೊಂದು ನಂಬಿಕೆ. ಹಾಗೆ ಹೋದ್ರೇ ಸರಿಯಾದ ವಿಧಾನ, ದೈವ ಕೃಪೆ ದೊರೆಯುತ್ತೆ ಅಂತ ಇತ್ತೀಚೆಗಷ್ಟೇ ಈ ಒಂದು ಬುದ್ಧ ಅಮರನಾಥ ದೇವಾಲಯದ ಉತ್ಸವ ಏನಿದೆ 10 ದಿನಗಳ ಉತ್ಸವ ಪೂರ್ಣಗೊಂಡಿದೆ. ಶ್ರೀ ಪರಶುರಾಮ ಎನ್ನುವ ಕಾದಂಬರಿ ಸಮೇತನಹಳ್ಳಿ ರಾಮರಾಯರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಉ ಕ ಮ ಯ ಡ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಬಜರುತ್ತಿ ಉತ್ತರವನ್ನು ಕೊಡಿ. ಗೊತ್ತಾಗ್ತಾ ಇಲ್ವಾ? ಹೇಳಿ ಪ್ರಶಾಂತ್, ಪ್ರಯತ್ನಿಸಿ. ಉದಯ ಕಾಲದ. ಉದಯ ಅನ್ನಕ್ಕೆ ಯಾ ಇಲ್ಲ, ಕಾ ಇದೆ. ತಾವು ಪ್ರಯತ್ನಿಸ್ತೀರಾ ಪ್ರಮೋದ್? ಉಪಕಾರವ ಮರೆಯಬೇಡ ಸರ್. ಉಪಕಾರವ ಮರೆಯಬೇಡ ಸರಿ ಇರಬಹುದು. ನೋಡಬಹುದಾ? ನೋಡಿ. ಉತ್ತರವನ್ನು ನೋಡೋಣ. ಉಪಕಾರವ ಮರೆಯಬೇಡ ಉತ್ತರ ಸರಿಯಾಗಿದೆ. ಶ್ರೀ ಪರಶುರಾಮ ಎನ್ನುವ ಈ ಒಂದು ಕಾದಂಬರಿ ಪುಸ್ತಕವನ್ನು ಪ್ರಮೋದ್ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ತುಮಕೂರು ಜಿಲ್ಲೆಯ ಪ್ರಮುಖ ದೇವಾಲಯಗಳು ಎನ್ನುವ ಪುಸ್ತಕ. ಸಂಶೋಧಕರು ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಅವರು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 75 ಕೂಡು 63, 81 ಕಳೆ 37, 10 ಗುಣಿಸು 13, 117 ಭಾಗಿಸು 9. ಪ್ರಶಾಂತ್ ನಂತರ ಲೀಲಾವತಿಯವರು. ಪ್ರಶಾಂತ್ ಅಂತಿಮ ಉತ್ತರ 399. 399 ಸರಿಗಿದೆ ಅಲ್ವಾ? ಒಂದು ಸಲ ಲೀಲಾವತಿಯವರನ್ನು ಕೇಳೋಣ. 325. 325 ಭಿನ್ನವಾದ ಉತ್ತರ ಕೊಟ್ಟಿದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 138, 44, 130, 13 ಎಲ್ಲವನ್ನು ಕೂಡಿದರೆ 325 ಬಂದಿದೆ. ಈ ಉತ್ತರವನ್ನು ಲೀಲಾವತಿ ಅವರು ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಪ್ರಮುಖ ದೇವಾಲಯಗಳು ಎನ್ನುವ ಈ ಒಂದು ಪುಸ್ತಕವನ್ನು ಲೀಲಾವತಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದಂಥ ಬದುಕು ಧನ್ಯೋಸ್ಮಿ, ಪ್ರೇಮತ್ವ, ವ್ಯಕ್ತಿತ್ವ, ಅಧ್ಯಾತ್ಮ. ಪ್ರಶ್ನೆಯನ್ನು ನೋಡೋಣ. ಈ ಭಾರತೀಯ ಒಲಿಂಪಿಕ್ಸ್ ಪದಕ ವಿಜೇತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಪ್ರಮೋದ್ ಹಾಗೂ ಲೀಲಾವತಿ ಬಜರುತ್ತಿದ್ದಾರೆ. ಮೊದಲಿಗೆ ಪ್ರಮೋದ್. ಪಂಕಜ್ ಅದ್ವಾನಿ ಸರ್. ಪಂಕಜ್ ಅದ್ವಾನಿ. ಲೀಲಾವತಿ? ಅಭಿನವ್ ಬಿಂದ್ರಾ ಸರ್. ಅಭಿನವ್ ಬಿಂದ್ರಾ. ಭಿನ್ನವಾದ ಉತ್ತರ ಕೊಟ್ಟಿದ್ದಾರೆ. ಪ್ರಶಾಂತ್, ಆಯ್ಕೆಗಳು ಕೊಡಲ? ಆಯ್ಕೆಗಳು: ಅಭಿನವ ಬಿಂದ್ರಾ, ಸುಶೀಲ್ ಕುಮಾರ್, ವಿಜೇಂದ್ರ ಸಿಂಗ್, ಗಗನ್ ನಾರಂಗ್. ಅಭಿನವ ಬಿಂದ್ರಾ ಅನ್ನೋ ಉತ್ತರ ನಮ್ಮಲ್ಲಿದೆ. ಸರಿಯಾ ನೋಡೋಣ. ಅಭಿನವ ಬಿಂದ್ರಾ ಉತ್ತರ ಸರಿಯಾಗಿದೆ. ಬದುಕು ಧನ್ಯೋಸ್ಮಿ ಈ ಒಂದು ಪುಸ್ತಕ ಕೊಟ್ಟಿದ್ದೇನೆ. ಇನ್ನೂ ಒಂದು ಪುಸ್ತಕ ಕೊಡಬೇಕಲ್ವಾ? ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ಟಿದ್ದೀರಿ. ಹಾಗಾಗಿ ಸಮರ್ಪಣೆ ಎನ್ನುವ ಒಂದು ಕಾದಂಬರಿ GK ಐತಾಳ್ ಬರೆದಿರುವಂಥದ್ದು. 2 ಪುಸ್ತಕ ಲೀಲಾವತಿ ಅವರಿಗೆ ಕೊಟ್ಟಿದ್ದೇವೆ. ಅಭಿನವ್ ಅಬ್ಜಿತ್ ಬಿಂದ್ರಾ ಅವರು ಲೆಫ್ಟಿನೆಂಟ್ ಕರ್ನಲ್, ಗೌರವ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೂಲತಃ ಇವರು ಉದ್ಯಮಿ. 2008ರ ಬೀಜಿಂಗ್ ಒಲಿಂಪಿಕ್ಸ್ ಏನಿತ್ತು ಅದರಲ್ಲಿ 10 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಇವರು ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಇದುವರೆಗೂ ಒಟ್ಟು 6 ಚಿನ್ನ, 3 ಬೆಳ್ಳಿ, 3 ಕಂಚು, ಒಟ್ಟು 12 ಪದಕಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಳಿಸಿದ್ದಾರೆ ಅಭಿನವ್ ಬಿಂದ್ರಾ ಅವರು. ಮುಂದಿನ ಪುಸ್ತಕ ಪ್ರಣಯ ಶತಕ. ಮೂಲ TP ರಾಜೀವನ್, ಕನ್ನಡಕ್ಕೆ ಆರತಿ HN. ಪ್ರಶ್ನೆಯನ್ನು ನೋಡೋಣ. ಸ ಓ ರ ಯ ಜಾ ತ ತಿ ಕ್ಷ.
ಪ್ರಶಾಂತ್ ಅವರು ಬಜರುತ್ತಿದ್ದಾರೆ, ಉತ್ತರವನ್ನು ಕೇಳೋಣ. ಸಜಾತಿಯ ಒತ್ತಕ್ಷರ. ಸಜಾತಿಯ ಒತ್ತಕ್ಷರ ಅಂತ ಹೇಳ್ತಾ ಇದ್ದಾರೆ, ಹೌದಾ? ನೋಡೋಣ. ಸಜಾತಿಯ ಒತ್ತಕ್ಷರ ಉತ್ತರ ಸರಿಯಾಗಿದೆ. ಪ್ರಣಯ ಶತಕ ಈ ಒಂದು ಪುಸ್ತಕವನ್ನು ಪ್ರಶಾಂತ್ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಸಮಯವನ್ನು ಲೆಕ್ಕ ಹಾಕುವುದು ಮಂಗಳವಾದ್ಯ, ಲೆಕ್ಕ ಮಾಡಲು ನೆರವಾಗುವ ಸಾಧನ. ಬಜರುತ್ತಿದ್ದಾರೆ ಪ್ರಶಾಂತ್ ಅವರು. ಒಂದು ಉತ್ತರ ಕಾಲಗಣನೆ. ಉತ್ತರವನ್ನು ನೋಡೋಣ. ಕಾಲಗಣನೆ ಉತ್ತರ ಸರಿಯಾಗಿದೆ. ದರಗುಟ್ಟಿ ಮಳೆ ಸುರಿದು ಕಾದಂಬರಿ ಮಮತಾ ಪ್ರಭು ಬರೆದಿರುವಂಥದ್ದು ಕೊಟ್ಟಿದ್ದೇವೆ. 2 ಉತ್ತರ. ವಾಲಗ. ವಾಲಗ ಉತ್ತರವನ್ನು ನೋಡೋಣ. ಕನ್ನಡದಲ್ಲಿ ಓಲಗ ಅನ್ನೋ ಪ್ರಯೋಗವೂ ಇದೆ, ವಾಲಗ ಅಂತಲೂ ಕರೀತಾರೆ. ಉತ್ತರ ಸರಿ ಅಂತ ಸ್ವೀಕರಿಸಿ ಕೂಡ್ಲು ಸುಬ್ರಾಯ ಶಾನುಭೋಗ ಈ ಒಂದು ಪುಸ್ತಕವನ್ನು ಪ್ರಶಾಂತ್ ಅವರಿಗೆ ಕೊಟ್ಟಿದ್ದೇವೆ. 3 ಉತ್ತರ. ಗಣಕ. ಉತ್ತರವನ್ನು ನೋಡೋಣ. ಗಣಕ ಉತ್ತರ ಸರಿಯಾಗಿದೆ. ಕವನ ಸಮ್ಮಿಲನ ಈ ಒಂದು ಪುಸ್ತಕವನ್ನು ಪ್ರಶಾಂತ್ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕ ಪ್ರಶಾಂತ್ ಅವರಿಗೆ ದೊರೆತಿದೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪ್ರಮೋದ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ದಾರಿದೀಪ ಎಂಬ ನುಡಿಗಟ್ಟಿನ ಅರ್ಥವೇನು? ಬೀದಿಯ ದೀಪ, ಅನುಭವದ ಮಾತು. ಅನುಭವದ ಮಾತು. ನಿರಾಕರಿಸು ಅಥವಾ ವ್ಯಾಧ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬೇಡ, ಬೇಟೆಗಾರ. ಬೇಡ ಸರ್. ಮುಂದಿನ ಪ್ರಶ್ನೆ. ಅರ್ಜುನನೊಡನೆ ಹೋರಾಡಿದ ಚಿತ್ರರಥ ಎಂಬ ಗಂಧರ್ವನು ಅರ್ಜುನನಿಗೆ ಯಾವ ವಿದ್ಯೆಯನ್ನು ಕಲಿಸಿದನು? ಚಾಕ್ಷುಷಿ, ಸಂಭೂತಿ. ಸಂಭೂತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೋದರೆ ಒಂದು ಕಲ್ಲು. ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 1000 ಕಣ್ಣಿನ ಸರದಾರನಾದರೂ ನೋಡುವುದು 2 ಕಣ್ಣಲ್ಲಿ. ಉತ್ತರವನ್ನು ನೋಡೋಣ. 1 ಉತ್ತರ. ದಾರಿದೀಪ, ಅನುಭವದ ಮಾತು ಸರಿಯಾಗಿದೆ. 2 ಉತ್ತರ. ಬೇಡ ಸರಿಯಾಗಿದೆ. 3 ಉತ್ತರ. ಚಾಕ್ಷುಷಿ ಆಗಿತ್ತು, ಸಂಭೂತಿ ಅಂತ ಹೇಳಿದಿರಿ. 4ನೇ ಪ್ರಶ್ನೆಗೆ ಉತ್ತರ. ಹೋದರೆ ಒಂದು ಕಲ್ಲು, ಬಂದರೆ ಒಂದು ಹಣ್ಣು. 5ನೇ ಪ್ರಶ್ನೆಗೆ ಉತ್ತರ. ಇದು ನವಿಲಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಲೀಲಾವತಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಗಾಳಿಗೆ ತೂರು ಎಂಬ ನುಡಿಗಟ್ಟಿನ ಅರ್ಥವೇನು? ಕಾಳು ಹೊಟ್ಟನ್ನು ಬೇರ್ಪಡಿಸು, ನಿರ್ಲಕ್ಷ್ಯವನ್ನು ತೋರು. 2ನೇದು ಸರ್, ನಿರ್ಲಕ್ಷ್ಯವನ್ನು ತೋರು. ಮುಂದಿನ ಪ್ರಶ್ನೆ. ಜಾತಿ, ಅಭಿಪ್ರಾಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮತ, ಹಿತ. 1ನೇದು ಮತ. ಮುಂದಿನ ಪ್ರಶ್ನೆ. ಕೃಷ್ಣನು ಬಿಲ್ಲು ಹಬ್ಬದ ಮೇಲೆ ಕೊಂದ ಜಟ್ಟಿಯ ಹೆಸರೇನು? ಬಾಣೂರ, ಚಾಣೂರ. 2ನೇದು ಚಾಣೂರ. 3ನೇ ಪ್ರಶ್ನೆ. 4ನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹರೆಯಕ್ಕೆ ಬಂದಾಗ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಸಂತೆ ತುಂಬ ಅವ್ವ ಮಗಳದ್ದೇ ದರ್ಬಾರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಗಾಳಿಗೆ ತೂರು, ನಿರ್ಲಕ್ಷ್ಯವನ್ನು ತೋರು. ಉತ್ತರ ಸರಿಯಾಗಿದೆ. 2 ಉತ್ತರ. ಮತ ಸರಿಯಾಗಿದೆ. 3 ಉತ್ತರ. ಚಾಣೂರ ಸರಿಯಾಗಿದೆ. 4 ಉತ್ತರ. ಹರೆಯಕ್ಕೆ ಬಂದಾಗ ಹಂದಿಯೂ ಚಂದ. 5ನೇ ಪ್ರಶ್ನೆಗೆ ಉತ್ತರ. ಸೇರು ಮತ್ತು ಪಾವು ಸರಿಯಾದ ಉತ್ತರ ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಪ್ರಶಾಂತ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕತ್ತಿ ಮಸೆ ಎಂಬ ನುಡಿಗಟ್ಟಿನ ಅರ್ಥವೇನು? ಕತ್ತಿಯನ್ನು ಹರಿತಗೊಳಿಸು, ದ್ವೇಷವನ್ನು ಸಾಧಿಸು. ದ್ವೇಷವನ್ನು ಸಾಧಿಸು. ಮುಂದಿನ ಪ್ರಶ್ನೆ. ಒಂದು ಕಾಲ, ಪಕ್ವವಾಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಯೋಗಿ, ಮಾಗಿ. ಮಾಗಿ. ಮುಂದಿನ ಪ್ರಶ್ನೆ. ಪಾಪ ಪರಿಹಾರಾರ್ಥವಾಗಿ ಶರೀರ ದಂಡನೆಯನ್ನು ಮಾಡುವ ವ್ರತದ ಹೆಸರೇನು?
ಚಾಂದ್ರಾಯಣ, ಸೌರಾಯಣ. ಸೌರಾಯಣ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು. ಸುಣ್ಣ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕತ್ತಿ ಮಸೆ ದ್ವೇಷವನ್ನು ಸಾಧಿಸು, ಸರಿಯಾಗಿದೆ. 2 ಉತ್ತರ. ಮಾಗಿ, ಮಾಗಿ ಅಂದರೆ ಹಣ್ಣು ಮಾಗಿದೆ ಅಂತ ಹೇಳ್ತೀವಿ, ಹಾಗೆಯೇ ಮಾಗಿಯ ಕಾಲ ಅಂತಲೂ ನಾವು ಕರೀತೇವೆ. 3ನೇ ಪ್ರಶ್ನೆಗೆ ಉತ್ತರ ಚಾಂದ್ರಾಯಣ ಸರಿಯಾದ ಉತ್ತರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಉಪ್ಪು ತಿಂದ ಮೇಲೆ ನೀರನ್ನು ಕುಡಿಯಬೇಕು, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಸುಣ್ಣ ಸರಿಯಾದ ಉತ್ತರ. ಒಟ್ಟು 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಪ್ರಮೋದ್ ಅವರಿಗೆ ದೊರೆಯುತ್ತಾ ಇದೆ 2 4 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಲೀಲಾವತಿ ಅವರಿಗೆ 4, 3, 7 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಪ್ರಶಾಂತ್ ಅವರಿಗೆ 3, 6, 9 ಪುಸ್ತಕಗಳು ತಮಗೆ ದೊರೆತಿವೆ, ಅಭಿನಂದನೆಗಳು. ಕ್ಯಾನ್ಸರ್ ಕಾಯಿಲೆಗೆ ಆ ಹೆಸರು ಯಾಕೆ ಬಂತು ಅನ್ನೋದು ಕುತೂಹಲಕರವಾದ ವಿಚಾರ. ಕ್ಯಾನ್ಸರ್ ಅಂದರೆ ನಮ್ಮ 12 ರಾಶಿಗಳಲ್ಲಿ ಕರ್ಕಟಕ್ಕೆ ಹೇಳ್ತಾರೆ. ಅದರ ಗುರುತು ಏಡಿಕಾಯಿ. ಈ ಏಡಿ ಇನ್ನೇನು ಮಾಡುತ್ತೆ ಅಂದರೆ ಎಡಗಡೆಗೂ ಸಾಗಬಲ್ಲದು, ಬಲಗಡೆಗೂ ಸಾಗುತ್ತೆ, ಹಿಂದಕ್ಕೂ ನಡೆಯುತ್ತೆ, ಮುಂದಕ್ಕೂ ನಡೆಯುತ್ತೆ, ಎಲ್ಲ ದಿಕ್ಕುಗಳಲ್ಲಿ ನಡೆಯುವ ಸಾಮರ್ಥ್ಯ ಇರುತ್ತೆ ಏಡಿಕಾಯಿಗೆ. ಕ್ರ್ಯಾಬ್ ಅಂತ ಹೇಳ್ತೀವಲ್ವ, ಹಾಗೆ ಈ ಕ್ಯಾನ್ಸರ್ ಯಾವ ಕಡೆಗೆ ಇದು ಸ್ಥಾನಾಂತರವನ್ನು ಮಾಡುತ್ತೆ, ಗುಳೆ ಹೊರಡುತ್ತೆ ಗೊತ್ತಾಗಲ್ಲ. ಹಾಗಾಗಿ ಈ ಒಂದು ಕಾಯಿಲೆಗೆ ಆ ಏಡಿಕಾಯಿ ಹೆಸರನ್ನು ಕೊಟ್ಟಿದ್ದಾರೆ ಕ್ಯಾನ್ಸರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.